ನಮಸ್ತೆ ವೀಕ್ಷಕರೇ, ಇನ್ನು ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾರ್ತಿಕ್. ಈಗಾಗಲೇ ಕೊರೋನಾ ಎಫೆಕ್ಟ್ ನಂತರ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ಸ್ ಇದೆ. ಯಾವ್ಯಾವ ಶೋರೂಮ್ಗೆ ಹೋಗಬೇಕಾದ್ರೂ ಸ್ವಲ್ಪ ಜಾಸ್ತಿ ಹೆದರಿಕೆ ಕೂಡ ಇದೆ. ಸೊ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಣಿಪಾಲ್ನಲ್ಲಿರುವ ಸನ್ಶೈನ್ ಟ್ರಾವೆಲ್ಸ್ನಲ್ಲಿದ್ದೇವೆ. ಸನ್ಶೈನ್ ಟ್ರಾವೆಲ್ಸ್ನಲ್ಲಿ ಯಾವುದೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದಾರೆ ಇದನ್ನೆಲ್ಲ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನಮ್ಮ ಜೊತೆ ಈಗ ಲೋನಾ ಲೂಯಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಿದ್ರಿ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಹುಷಾರಿದ್ದೀರಿ? ಓಕೆ, ನಾವು ಕೂಡ ಫೈನ್ ಮೇಡಮ್. ಸೊ ಕೊರೋನಾ ಬಂದಮೇಲೆ ಸ್ವಲ್ಪ ಜಾಸ್ತಿ ಜನರು ಫೈನ್ ಆಗಿದ್ದಾರೆ, ಏನೋ ಅಂತ ಗೊತ್ತಿಲ್ಲ. ಓಕೆ, ಗ್ರೇಟ್. ಆ್ಯಂಡ್ ಸನ್ಶೈನ್ ಟ್ರಾವೆಲ್ಸ್ಗೆ ತುಂಬ ಜನ ಲೈಕ್ ಮಾಡ್ತಾರೆ. ಅದಕ್ಕೆ ತುಂಬ ರೀಸನ್ಸ್ ಇದೆ. ಸೊ ಕೆಲವೊಂದು ರೀಸನ್ಸ್ ಏನಂದರೆ, ಕಸ್ಟಮರ್ಗಳಿಗೆ ಯಾವುದೇ ಪ್ರಾಬ್ಲಮ್ ಆಗದೆ ನೀವು ಸರ್ವಿಸ್ ಕೊಡ್ತಾ ಇದ್ದೀರಾ. ಬಟ್ ಇವಾಗ ಕೊರೋನಾ ಎಫೆಕ್ಟ್ ನಂತರ ನಿಮ್ಮ ಒಂದು ವರ್ಕಿಂಗ್ ಸ್ಟೈಲೇ ಚೇಂಜ್ ಮಾಡ್ಕೊಂಡಿದ್ದೀರಾ. ನಾನು ಆಗದಿಂದ ನೋಡ್ತಾ ಇದ್ದೇನೆ. ಸೊ ಬಿಫೋರ್ ಕೊರೋನಾ ಹೇಗಿತ್ತು ಅಂದರೆ ನಾರ್ಮಲ್, ಇಟ್ ವಾಸ್ ವೆರಿ ನಾರ್ಮಲ್. ಆ್ಯಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ, ಬಿಫೋರ್ ಕೊರೋನಾ ಮತ್ತು ಆಫ್ಟರ್ ಕೊರೋನಾ ಏನು ಚೇಂಜಸ್ ಮಾಡ್ಕೊಂಡಿದ್ದೀರಾ ಅಂತ. ಮೊದಲು ಕೊರೋನಾ ಮೊದಲು ಇಟ್ ವಾಸ್ ಲೈಕ್ ಪರ್ಸನಲ್ ಇಂಟ್ರಾಕ್ಷನ್ ಜಾಸ್ತಿ ಆಗಿತ್ತು. ಓಕೆ. ನೌ ವಿ ಹ್ಯಾವ್ ಟು ಕಟ್ ಡೌನ್ ಬಿಕಾಸ್ ಆಫ್ ದ ಕಸ್ಟಮರ್ ಸೇಫ್ಟಿ ಮೋಸ್ಟ್ ಪ್ರಯಾರಿಟಿ. ಸೊ ಈಗ ಎಂತಾಗಿದೆ ಅಂದ್ರೆ, ಅರ್ಲಿಯರ್ ನಾವು ಥ್ರೂ ಮೇಲ್ ಎಲ್ಲ ಇಂಟ್ರಾಕ್ಟ್ ಮಾಡ್ತಿದ್ದೆವು ಕಸ್ಟಮರ್ ಹತ್ರ ಜಾಸ್ತಿಯಾಗಿ, ಬಿಕಾಸ್ ವಿ ಹ್ಯಾವ್ ಕ್ಲೈಂಟ್ಸ್ ಆಲ್ ಓವರ್ ದ ಗ್ಲೋಬ್. ಸೊ US, ಕ್ಯಾನಡಾ, UK ಆಲ್ ಓವರ್ ಇಂದ ನಮಗೆ ಇಮೇಲ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ಆಫ್ಟರ್ ಕೊರೋನಾ ವಾಟ್ ವಿ ಹ್ಯಾವ್ ಡನ್ ಇಸ್ ವಿ ಹ್ಯಾವ್ ಮೇಡ್ ಇಟ್ ಸೇಮ್ ಟು ಅವರ್ ಲೋಕಲ್ ಕಸ್ಟಮರ್ಸ್ ಆಲ್ಸೋ. ಸೊ ಎಂತ ಇದ್ರೆ ನಾವು ವಾಟ್ಸ್ಆಪ್ ಅಲ್ಲಿ ಇಂಟ್ರಾಕ್ಟ್ ಮಾಡ್ತೇವೆ, ಲೈಕ್ ಟಿಕೆಟಿಂಗ್ ಆಪ್ಷನ್ಸ್. ಮುಂಚೆ ಏನಿತ್ತು ಅಂದ್ರೆ ಕಸ್ಟಮರ್ ಅವರಿಗೆ ಮೇ ಬಿ ಲೋಕಲ್ ಅವರಿಗೆ ಇಂತ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತದೆ. ಗೋಯಿಂಗ್ ಟು ಬಿ ಅ ಡಿಜಿಟಲ್ ಇಂಡಿಯಾ ಅಲ್ಲ, ಸೊ ಹಾಗೆ ಮಾಡಿದ್ದೇವೆ. ಸೊ ದಟ್ ಅವರಿಗೆ ಆಫೀಸಿಗೆ ಬರುವ ಕಷ್ಟ ತಗೊಳ್ಬೇಕಂತ ಇಲ್ಲ. ಮತ್ತೆ ಅವರು ಅವರ ಡಾಕ್ಯುಮೆಂಟ್ಸ್ ಅನ್ನು ವಾಟ್ಸ್ಆಪ್ ಅಲ್ಲಿ ಕಳಿಸಿ ನಾವು ಹಾಗೆ ಗೈಡ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಹೇಳುದಾದ್ರೆ, ಈಗ ಇಂಟರ್ನಲ್ ಟಿಕೆಟ್ಸ್ ತುಂಬಾ ಕ್ರೂಷಿಯಲ್ ಬುಕ್ ಮಾಡೋದು, ಫ್ಲೈಟ್ಸ್ ಆಪರೇಟ್ ಆಗ್ತದಾ ಇಲ್ಲ ಹಾಗೆ. ಸೊ ವಿ ಹ್ಯಾಡ್ ದಿಸ್ ಎಕ್ಸ್ಪೀರಿಯನ್ಸ್ ರೀಸೆಂಟ್ಲಿ. ಒಂದು ವೈಫ್ ಕೋಲ್ಕತ್ತಾ ವಿಸಿಟ್ ಮಾಡಿದ್ರು. ಶಿ ವಾಸ್ ಸ್ಟಕ್ ದೇರ್ ಸಿನ್ಸ್ 3 months. ಮತ್ತೆ ಅವರ ಹಸ್ಬೆಂಡ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ವಿ ಚೆಕ್ಡ್ ವೆದರ್ ದ ಫ್ಲೈಟ್ಸ್ ಆರ್ ಆಪರೇಟಿಂಗ್, ಹಾಗೆ ಚೆಕ್ ಮಾಡಿ ಎಲ್ಲ ಏರ್ಲೈನ್ ಹತ್ರ ಇಂಟ್ರಾಕ್ಟ್ ಮಾಡಿ ವಿ ಆರ್ ಇನ್ ಟಚ್ ವಿತ್ ದ ಏರ್ಲೈನ್. ಸೊ ಅವರು ಸಹ ಗೈಡ್ ಮಾಡ್ತಾ ಇದ್ದಾರೆ. ಬುಕ್ ಮಾಡಿ ಅವರಿಗೆ ಎಲ್ಲ ಪ್ರೊಸೀಜರ್ ವೈಸ್ ನಾವು ಮಾಡಿ ಕೊಟ್ಟೆವು. ಶಿ ಹ್ಯಾಸ್ ರೀಚ್ ಸೇಫ್ಲಿ ಟು ಮಣಿಪಾಲ್ and she was very happy with the interaction. ಅಂದ್ರೆ ತುಂಬಾ ಸ್ಟೆಪ್ಸ್ ತಗೊಳ್ಳಿಕ್ಕೆ ಉಂಟು. ಯಾಕಂದ್ರೆ ಇಫ್ ಯು ಆರ್ ಬುಕಿಂಗ್ ಅ ಟಿಕೆಟ್ ಯು ಹ್ಯಾವ್ ಟು ಇನ್ಸ್ಟಾಲ್ ಆರೋಗ್ಯ ಸೇತು ಆಪ್ ಬಿಫೋರ್ 4 days in your mobile, and through Seva Sindhu you have to also download an e-pass. Then baggage has to be pre-booked, and we have to do 48 hours before check-in for the client with the baggage tag has to be generated. So there is no formality to be done at the airport now. So all the steps we have to guide the client, and also they are supposed to wear the gloves, mask, all that has to be told to the client, because they are also in a confusion, because online gives so much of information that they are confused which to follow and which not to. ಸೊ ಇವಾಗ ಏನಂದ್ರೆ ಈ ಟೂರಿಸಂ ಮೇ ಬಿ ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ಟೂರಿಸ್ಟ್ ಅವರಿಗೆ ಹೋಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಮೇ ಬಿ ರಜೆ ಸಿಗುವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ಹೊರಗೆ ಹೋಗ್ಬೇಕಾಗತ್ತೆ. ಬಟ್ ಇವಾಗ ನಿಮಗೆ ಕಾಲ್ ಬರಲ್ವಾ, ಮೇ ಬಿ ಏನು ಮಾಡಬೇಕು, ಏನು ಸ್ಟೆಪ್ ತಗೊಳ್ಬೇಕು, ನಮಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ? ಅಂದರೆ ನಮಗೆ ಮಾರ್ಚ್ ತನಕ ತುಂಬ ಕ್ವೆರೀಸ್ ಇತ್ತು. ವಿ ಹ್ಯಾಡ್ ಸೋ ಮೆನಿ ಬುಕಿಂಗ್ಸ್ ಫಾರ್ ಏಪ್ರಿಲ್ ಆ್ಯಂಡ್ ಮೇ, ಬಿಕಾಸ್ ದಟ್ಸ್ ಅ ಹಾಲಿಡೇ ಸೀಸನ್ ಹಿಯರ್. ಆ್ಯಂಡ್ ಆಲ್ಸೋ ಜೂನ್ ಜುಲೈ ಆನ್ವರ್ಡ್ಸ್ ಗಲ್ಫಲ್ಲಿ ರಜೆ, ಸೊ ವಿ ಹ್ಯಾಡ್ ಸೋ ಮೆನಿ ಟಿಕೆಟ್ಸ್ ಬುಕ್ಡ್ ಅಂಡ್ ಆಲ್. ಬಟ್ ಒನ್ಸ್ ವಿ ಗಾಟ್ ಟು ನೋ ದ ಸಿಚುವೇಶನ್ ಇನ್ ಮಾರ್ಚ್, ವಿ ಟೋಲ್ಡ್ our clients not to book further. And we have taken care of their refunds and all. It is all in process. However, the airlines are not releasing in much quantity, because that's a huge thing for them. All over the globe there are refunds going on. So we are in touch with our clients as well as the airlines, so that we keep them connected. So hage now adana manage ಮಾಡೋದೇ ಸ್ವಲ್ಪ ಕಷ್ಟ ಆಗಿದೆ ನಿಮಗೆ. ಬಟ್ ಆದ್ರೂ ಕಸ್ಟಮರ್ ಗಳಿಗೆ it's not ಕಷ್ಟ. We have always been happy to serve our clients. It's like family for us. Okay. So ಈಗ just through WhatsApp and phone. Yes ಅಷ್ಟೇ. ವಾಟ್ಸಪ್, ಇಮೇಲ್ ಅದೇ ಅಲ್ವಾ. ಸೊ ಈಗ ಸನ್ಶೈನ್ಗೆ ನಾನು ನೋಡುವ ಹಾಗೆ
ಸ್ಟೂಡೆಂಟ್ಸ್ ಅವ್ರು ಜಾಸ್ತಿ ಮಣಿಪಾಲಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಜಾಸ್ತಿ ಲೈಕ್ ಮಾಡೋದು ಸನ್ ಟ್ರಾವೆಲ್ಸ್. ಅದು ಯಾಕೆ ಅಂತ ನನಗೆ ಸ್ವಲ್ಪ ಜಾಸ್ತಿ ಮೈಂಡಲ್ಲಿ ಒಂದು ಕ್ವಶನ್ ಇದೆ, ಯಾಕಾಗಿರ್ಬೋದು ಅಂತ. ಯಾಕಂದ್ರೆ ನಾವು ಸಹ ಸ್ಟೂಡೆಂಟ್ ಮೂಡಲ್ಲೇ ಇದ್ದೇವೆ. ವಿ ಡೋಂಟ್ ಥಿಂಕ್ ದಟ್ ವಿ ಆರ್ ಸಮಥಿಂಗ್ ಅಪಾರ್ಟ್ ಫ್ರಮ್ ದೆಮ್, ಸೊ ದೇ ಫೀಲ್ ದಟ್ ವಿ ಆರ್ ದೇರ್ ಫ್ರೆಂಡ್ಸ್. Okay, very comfortable. We have lot of all nationality students coming here. They come in groups, they sit chit chat, they enjoy, they talk to us. They are very interactive also. So avarige ಆ comfort level untu. Yes. Hi everyone, I'm Amir Salimi, MCOPS student in Manipal. I'm so happy to be here and I'm like little worried about the coronavirus. I hope you guys are staying safe. Hi, I'm Fatima. I'm very happy that I'm here and hope that everything goes okay for all. And I'm a student of Manipal, PPT student, and stay safe and take care. ಓಕೆ, ಆ್ಯಂಡ್ ಇಲ್ಲಿ ನಮ್ಮ ಪಾಸ್ಪೋರ್ಟ್ ಆಗಲಿ ಯಾವುದೇ ಒಂದು ತುಂಬ ಫೆಸಿಲಿಟೀಸ್ ಇದೆ. ಸೊ ಇವಾಗ ಸ್ವಲ್ಪ ಪಾಸ್ಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟ ಏನೋ ಗೊತ್ತಿಲ್ಲ. No, passport offices are open. So we are giving that service now also. Clients don't come to the office. They send it through WhatsApp, they call us. So whatever procedure is done, we do it through WhatsApp and we give them the ಬಟ್ ಆದರೂ ಕೆಲವರಿಗೆ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ಕೂಡ ಈ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಸ್ವಲ್ಪ ಜಾಸ್ತಿ ಬೆಟರ್ ಅಂತ ಕಾಣುತ್ತೆ. No, we are open for that also. ಬಟ್ ವೆರಿ ಸೇಫ್ಟಿ, ಯಾಕಂದರೆ ಜಾಸ್ತಿಯಾಗಿ ನಮಗೆ ಸೇಫ್ಟಿ ಇದೆಯಾ, ಪ್ರಿಕಾಷನ್ಸ್ ತಗೊಳ್ತಾ ಇದ್ದಾರಾ ಇಲ್ವಾ ಅಂತ ನಮ್ಮ ಒಂದು ಮೈಂಡಲ್ಲಿರುತ್ತೆ. ಬಟ್ ಸನ್ಶೈನಲ್ಲಿ ನನ್ನ ಪ್ರಕಾರ ಪ್ರತಿಯೊಂದು ಸೇಫ್ಟಿ ಮೆಷರ್ಸ್ ನೀವು ತಗೊಂಡಿದ್ದೀರಾ ಅಂತ ನನ್ನ ಒಂದು ಯೋಚನೆ, ಹೌದಾ ಅಲ್ವಾ? ಹೌದು. ಓಕೆ, ಸೊ ಏನು ಹೇಳ್ತೀರಾ ನಮ್ಮ ಕಸ್ಟಮರ್ಗಳಿಗೆ, ಬರುವಂಥ ಕಸ್ಟಮರ್ಗಳಿಗೆ, ಫ್ಯೂಚರ್ ಕಸ್ಟಮರ್ಸ್? ಫ್ಯೂಚರ್ ಕಸ್ಟಮರಿಗೆ ನಾನು ಹೇಳುದಂದ್ರೆ ಸನ್ಶೈನ್ ಆಲ್ವೇಸ್ ವೆಲ್ಕಮ್ಸ್ ಯು, ವೆದರ್ ಇಟ್ ಇಸ್ ಕೋವಿಡ್ ಆರ್ ವಿದೌಟ್ ಕೋವಿಡ್. ವಿ ಆರ್ ದೇರ್ ಟು ಸರ್ವ್ ಯು. ಎಂತ ಕ್ವೆರೀಸ್ ಇದ್ರೆ, ಎಂತ ಡೌಟ್ಸ್ ಇದ್ರೆ ಪ್ಲೀಸ್ ನಮಗೆ ಕಾಂಟ್ಯಾಕ್ಟ್ ಮಾಡಿ. ವಿ ಆರ್ ರೆಡಿ ಟು ಗೈಡ್ ಯು ಇನ್ ಎನಿ ವೇಸ್. ಸೊ ಸ್ಟೇ ಹೋಮ್, ಸ್ಟೇ ಸೇಫ್. ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಈಗ ನಮ್ಮ ಜೊತೆ ಸನ್ಶೈನ್ ಟ್ರಾವೆಲ್ಸ್ನ ಟ್ರಾವೆಲ್ ಕನ್ಸಲ್ಟೆಂಟ್ ಆಂಟನಿ ಲೂಯಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ, ಮತ್ತೆ ಹೇಗಿದ್ದೀರಾ? ಆರಾಮಲ್ವಾ? ಓಕೆ, ನಿಮ್ಮ ಸ್ಮೈಲ್ ಸ್ವಲ್ಪ ಸೂಪರ್ ಆಗಿದೆ, ಯಾಕೋ ಏನೋ ಗೊತ್ತಿಲ್ಲ. ಬಟ್ ಸನ್ಶೈನ್ ಟ್ರಾವೆಲ್ಸ್ಗೆ ಜಾಸ್ತಿಯಾಗಿ ಕಸ್ಟಮರ್ಗಳು ತುಂಬ ಲೈಕ್ ಮಾಡ್ತಾರೆ. ಏನು ರೀಸನ್ ಅಂತ ನಮ್ಗೆ ಕೂಡ ಗೊತ್ತಿದೆ, ಬಟ್ ಆದರೂ ನಿಮ್ಮ ಒಂದು ಬಾಯಿಂದ ಬರಲಿ ಅಂತ. ಸೊ ಹಾಗಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸನ್ಶೈನ್ ಟ್ರಾವೆಲ್ಸ್ ಬಗ್ಗೆ? ಓಕೆ, ಸನ್ಶೈನ್ ಟ್ರಾವೆಲ್ಸ್ ಹೇಳೋದಾದರೆ ಲೈಕ್ ವಿ ಆರ್ ಲೀಡಿಂಗ್ ಸಿನ್ಸ್ 18 to 19 years. Okay, great. Okay. ಸೊ ಸರಿತಾ ಸಂತೋಷ್ ಅವರು, ಸೊ ನಮ್ಮ ಮ್ಯಾಮ್, ಸೊ ಅವ್ರು ಸ್ಟಾರ್ಟ್ ಮಾಡಿದ್ದು ನಮ್ಮ ಪ್ಯಾಷನ್. ಸೊ ದಿಸ್ ಇಸ್ ಅ ಮೇನ್ ರೀಸನ್. ಲೈಕ್ ಒಂದು ಏನು ಫೀಲ್ಡಲ್ಲಿ ನಾವು ಇರ್ತೇವೆ, ಸೊ ಅದಕ್ಕೆ ಪ್ಯಾಷನ್ ಬೇಕಾಗುತ್ತೆ. ಸೊ ಲೈಕ್ I am a travel consultant, and my previous was like I was into customer care service. So ನೀವು ಏನೋ ಜಾಬ್ ಮಾಡೋ, ಈಗ ನಿಮ್ಮ ಜಾಬ್ ನೀವು ಮಾಡುವಾಗ ನೀವು ಲೈಕ್ ಯು ಆರ್ ಡೂಯಿಂಗ್ into a passion. So we must have a passion for your job. So ನಾವು ಅದು ಮಾಡುವಾಗ ಸೊ ಆಟೋಮ್ಯಾಟಿಕ್ಲಿ ಅದು ಇಂಪ್ಯಾಕ್ಟ್ ಆಗ್ತದೆ ಕಸ್ಟಮರ್ಗಳು. ಎಕ್ಸಾಕ್ಟ್ಲಿ. ಸೊ ಅದು ಅವರ ಮೇಲೆ ಅದು ಬೀಳ್ತದೆ. ಸೊ ಆಟೋಮೆಟಿಕ್ಲಿ ಒಬ್ರು ಬಂದವರು ಪುನಃ ಬರ್ತಾರೆ, ಪ್ಲಸ್ ಅವ್ರು ರೆಕಮೆಂಡ್ ಮಾಡ್ತಾರೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಇಟ್ಸ್ ವರ್ಡ್ ಆಫ್ ಮೌತ್. ಸೊ ವರ್ಡ್ ಆಫ್ ಮೌತ್ ಅಲ್ಲಿ ಅದು ಹೋಗ್ತಾ ಇತ್ತು ಮುಂಚೆ. ಸರ್, ಈಗ ಕೊರೋನಾ ಎಫೆಕ್ಟ್ ಮುಂಚೆ ಇಟ್ ವಾಸ್ ವೆರಿ ನಾರ್ಮಲ್. ಓಕೆ, ಅಲ್ಲಿ ನಾರ್ಮಲ್ ಅಂದ್ರೆ ಹೇಗಿತ್ತು ಅಂದ್ರೆ ನಿಮ್ದು ಕೆಲಸ ಕೂಡ ನಾರ್ಮಲ್ ಆಗಿತ್ತು. ಎಕ್ಸಾಕ್ಟ್ಲಿ. ಬಟ್ ಇವಾಗ ಏನಾಗಿದೆ ಅಂದ್ರೆ ಕೊರೋನಾ ಎಫೆಕ್ಟ್ ನಂತರ ನಿಮಗೂ ಕೂಡ ಹೆದರಿಕೆ, ಯಾರು ಏನು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಸನ್ಶೈನ್ ಬರಬೇಕಾದ್ರೆ ಯಾವ ಥರ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದ್ದೀರಾ ಅಂತ? ಓಕೆ, ಸನ್ಶೈನ್ ಬರುವುದಾದರೆ ನಾವು ಇಲ್ಲಿ ಲೈಕ್ ವಿ ಫಾಲೋ ಆಲ್ ದಿ ಪ್ರೋಟೋಕಾಲ್ಸ್. ಓಕೆ, ಆಸ್ ಪರ್ ಗೌರ್ಮೆಂಟ್ ಪಾಲಿಸೀಸ್ ಏನೆಲ್ಲ ಪ್ರೋಟೋಕಾಲ್ಸ್ ಕೊಟ್ಟಿದ್ದಾರೆ ನಾವು ಅದೆಲ್ಲ ಫಾಲೋ ಮಾಡ್ತೇವೆ. ಸ್ಟಾರ್ಟಿಂಗ್ ಫ್ರಮ್ ದ ವೇರಿಂಗ್ ಆಫ್ ಮಾಸ್ಕ್. ಓಕೆ, ಸೊ ಎಂಟ್ರಿ ಆಗುವ ಮುಂಚೆ ನಾವು ಸ್ಯಾನಿಟೈಸರ್ ಇಟ್ಟಿದ್ದೇವೆ. ಸೊ ದೇ ಹ್ಯಾವ್ ಟು ಸ್ಟೆಪ್ ಇಟ್ ಫಾರ್ ದ್ಯಾಟ್. ಸೊ ವಿದೌಟ್ ಇಟ್ ಈಸ್ ಎವ್ರಿಥಿಂಗ್ ಲೈಕ್ ಅ ಟಚ್ಲೆಸ್. ಸೊ ಲೈಕ್ ಸ್ಯಾನಿಟೈಸರ್ ಹಾಕಿ ಒಳಗೆ ಬಂದು ಒಳಗೆ ಬರುವ ಮುಂಚೆ ದೇ ಹ್ಯಾವ್ ಟು ವೇರ್ ಅ ಮಾಸ್ಕ್. ವಿ ಹ್ಯಾವ್ ಪುಟ್ ಅ ಕಾಷನ್ ಆಲ್ಸೋ, ಎಸ್ ಪ್ಲೀಸ್ ಡೂ ವೇರ್ ಮಾಸ್ಕ್. ಆ್ಯಂಡ್ ಆಲ್ಸೋ ಮೇಂಟೈನಿಂಗ್ ಅ ಸೋಷಿಯಲ್ ಡಿಸ್ಟೆನ್ಸಿಂಗ್. ಮುಂಚೆ ಏನಿತ್ತು ಅಂದರೆ ಮುಂಚೆ ಎಲ್ಲರೂ ಕ್ರೌಡೆಡ್ ಇತ್ತು. ಸೊ ದ್ಯಾಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಈಗ like what do you say, like
ಎಲ್ಲರೂ ಡಿಸ್ಟೆನ್ಸಲ್ಲಿ ಲೈಕ್ ನಾವೆಲ್ಲ ಪ್ಲೇಸ್ ಮಾಡಿದ್ದೇವೆ, ಅರೇಂಜ್ ಮಾಡಿದ್ದೇವೆ. ಸೊ ಅವರಿಗೆ ಹೇಳುವಾಗ ಸಹ ನಾವು ಲೈಕ್ ಬ್ರೀಫ್ ಆಗಿ ಹೇಳ್ತೇವೆ. ಲೈಕ್ ಮುಂಚೆ ಏನಿತ್ತು ಡೈರೆಕ್ಟ್ ಅವರು ಹತ್ರ ಬಂದು ಎಲ್ಲ ನೋಡ್ತಿದ್ರು, ಎಲ್ಲ ಕ್ಲಾರಿಟಿ ಎಲ್ಲ ಸಿಗ್ತಿತ್ತು. ಸೊ ನಾವು ಈಗ ಎಲ್ಲ ಚೇಂಜ್ ಮಾಡಿದ್ದೇವೆ. ಲೈಕ್ ಈವನ್ ಮೊದಲು ನಾವು ಎನ್ವಲಪ್ ಕೊಡ್ತಿದ್ವಿ, ಟಿಕೆಟ್ಸ್ ಎಲ್ಲ ಎನ್ವಲಪ್ ಅಲ್ಲಿ ಕೊಡ್ತಿದ್ವಿ. ಸೊ ಈಗ ನಾವು ಲೈಕ್ ವಿ ಕ್ಯಾನ್ ಸೇ PDF ಫಾರ್ಮ್ಯಾಟ್ ಮಾಡಿದ್ದೇವೆ, ಬೈ ಇಮೇಲ್, ಇಲ್ಲದಿದ್ದರೆ ಬೈ ವಾಟ್ಸಪ್, ಅವರ ನಂಬರ್ ತಗೊಂಡು ಬೈ ವಾಟ್ಸಪ್ ಸ್ಕ್ಯಾನ್ ಮಾಡಿ ನಾವು ಅವರಿಗೆ ಕಳಿಸ್ತೇವೆ ನಾವು. ಸೊ ಈಗ ಹೇಳುವುದಾದರೆ ಲೈಕ್ ಈವನ್ ಮನಿ ಆದರೆ ಸರ್, ಸೊ ಈವನ್ ಮನಿ ಆದರೆ ಸಹ ನಾವು ಅವರಿಂದ ಲೈಕ್ ಕ್ಯಾಶ್ಲೆಸ್ ಆನ್ಲೈನ್ ಪೇಮೆಂಟ್, ಇದು ಬ್ಯಾಂಕ್ ಟ್ರಾನ್ಸ್ಫರ್, ಇಲ್ಲಾಂದರೆ ಎನಿ ಲೈಕ್ ಕ್ಯಾಶ್ಲೆಸ್ ಏನಾಗ್ತದೆ, ಸೊ ಅದು ನಾವು ಟ್ರೈ ಮಾಡ್ತಾ ಇದ್ದೇವೆ. ಸೊ ಇದ್ರಲ್ಲಿ ನಾ ಹೇಳುವುದಾದರೆ ಲೈಕ್ ವಿ ಆರ್ ಡೆಡಿಕೇಟೆಡ್ ಟು ದಿಸ್. ಸೊ ಮೈಂಡಲ್ಲಿ ಆಲ್ರೆಡಿ ನಾವು ಸೆಟ್ ಮಾಡಿ ಇಟ್ಟಿದ್ದೇವೆ. ಲೈಕ್ ವಿ ಆರ್ ಲೈಕ್ ಅ ವಾರಿಯರ್ಸ್ ಓವರ್ ಹಿಯರ್. ಕಸ್ಟಮರ್ಗಳಿಗೆ ಬೇಜಾರು ಮಾಡುವಂತ ಇಲ್ಲ. ಓಕೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅವರ್ ಮೇನ್ ಮೋಟೋ. ಓಕೆ. ಸೊ ಈ ಟೈಮಲ್ಲಿ ನಾವು ಅವರಿಗೆ ಲೈಕ್ ಇಫ್ ವಿ ಆರ್ ನಾಟ್ ಯೂಸ್ಫುಲ್ ಲೈಕ್ ಅಟ್ ದಿಸ್ ಟೈಮ್, ಸೊ ಆಬ್ವಿಯಸ್ಲಿ ಲೈಕ್ ಬೇರೆ ಯಾವ ಟೈಮಲ್ಲಿ, ಸೊ ವಿ ಹ್ಯಾವ್ ಟು ಬಿ ಲೈಕ್ ಗಿವ್ ಯುವರ್ ಸರ್ವಿಸ್ ಬೆಸ್ಟ್ ಅಟ್ ದಿಸ್ ಟೈಮ್. ಸನ್ಶೈನ್ ಟ್ರಾವೆಲ್ಸ್ ಅದೇ ಮೇ ಬಿ ಕಸ್ಟಮರ್ ಜಾಸ್ತಿ ಲೈಕ್ ಮಾಡೋದೇ ಹೀಗೆ, ಯಾಕಂದರೆ ನೀವು ಕೊಡುವಂಥ ಸರ್ವಿಸ್ ತುಂಬ ಇಷ್ಟಪಡ್ತಾರೆ. ಸೊ ಅಟ್ ಲಾಸ್ಟ್ ನಮ್ಮ ಕಸ್ಟಮರ್ಗಳಿಗೆ ಏನು ಹೇಳಿ, ನಾನು ಆಡಿಯನ್ಸಿಗೆ ಒಂದೇ ಹೇಳೋದಾದರೆ ಮೇನ್ ಹೆದರೋದು ಏನು ಬೇಡ. ಓಕೆ, ಬಿ ಪಾಸಿಟಿವ್ ಅಂತ ಇದ್ದದ್ದು ಅದು ಖಾಲಿ ಎಂತ ಕೊರೋನಾಗೆ ಇರಲಿ. ಓಕೆ, ಬಟ್ ಮೆಂಟಲಿ ಯು ಬಿ ಪಾಸಿಟಿವ್. ಜಸ್ಟ್ ಬಿ ಕೇರ್ಫುಲ್. ಇದರಲ್ಲಿ ನೀವು ಮಾತ್ರ ಅಲ್ಲ, ಬೇರೆಯವರಿಗೆ ಸಹ ಲೈಕ್ ನೀವು ಲೈಕ್ ಯು ವಿಲ್ ಜಸ್ಟ್ ತುಂಬ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಮೇ ಬಿ ಅದೇನಪ್ಪ ಅಂದರೆ ನಾನು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಇಲ್ಲೇ ಮಾಡ್ತೇವೆ. ಇಟ್ಸ್ ವೆರಿ ಸೇಫ್ ಅಂತ ಕಾಣುತ್ತೆ ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರು, ಈಗ ಪ್ರಿಯಾ ನಮ್ಮ ಜೊತೆ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಿದ್ರಿ. ನಮಸ್ತೆ ಮೇಡಮ್. ನಮಸ್ತೆ, ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸೊ ನಿಮ್ಮ ಸ್ಮೈಲಿಗೆ ನಮ್ಮ ಕಸ್ಟಮರ್ ಬರಲೇಬೇಕಾಗ್ತದೆ ಅಂತಲ್ವಾ? ಓಕೆ, ಗ್ರೇಟ್. ಆ್ಯಂಡ್ ಸೊ ನನ್ನ ಒಂದು ಪಾಯಿಂಟ್ ಏನಪ್ಪ ಅಂದರೆ ಈ ಮನಿ ಎಕ್ಸ್ಚೇಂಜ್. ಈಗ ನಾರ್ಮಲಿ ಹೊರ ದೇಶದಲ್ಲಿರುವಂಥ ಮಕ್ಕಳು ಇಲ್ಲಿ ಬಂದು ಕಲಿತಾರೆ. ಸೊ ಆ ಪೇರೆಂಟ್ಸ್ ಜಾಸ್ತಿಯಾಗಿ ಹಣ ಕಳಿಸ್ತಾರೆ. ಸೊ ಅಂಥ ಫೆಸಿಲಿಟೀಸ್ ಇದೆಯಾ ಮನಿ ಎಕ್ಸ್ಚೇಂಜ್ ಮಾಡುವಂಥದ್ದು? ಇದೆ ಅಲ್ವಾ? ಸೊ ಅದು ಹೇಗೆ ಈಗ ಅದರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಗಿದೆ? ಯಾಕಂದರೆ ಈಗ ನಾರ್ಮಲಿ ಒಂದು 2 months ಬಿಫೋರ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಇರಲಿಲ್ಲ. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಇರುವಾಗ ನೀವು ಯಾವ ಥರ ಫೇಸ್ ಮಾಡಿದಿರಿ ಪ್ರಾಬ್ಲಮನ್ನು? ಅವರಂದರೆ ಫಾರಿನಿಂದ ಹಣ ಕಳಿಸ್ತಾರೆ. ಓಕೆ. ನಾವು ಅದನ್ನು ಇಲ್ಲಿ ಅವರು ಡಾಕ್ಯುಮೆಂಟ್ ಎಲ್ಲ ತಗೊಂಡು ಬರಬೇಕು. ಅದೆಲ್ಲ ಚೆಕ್ ಮಾಡಿ ಪೇ ಔಟ್ ಕೊಟ್ಟು ಅವರಿಗೆ ಹಣ ಕೊಡ್ತೀರಾ? ಓಕೆ. ಸೊ ಹಾಗಾಗಿ ಈಗ ನಾರ್ಮಲಿ ಎಲ್ಲರೂ ವಿತೌಟ್ ಎನಿ ಕನ್ಫ್ಯೂಷನ್ಸ್ ಸನ್ಶೈನ್ ಟ್ರಾವೆಲ್ಸ್ಗೆ ಬರ್ಬೋದು ಅಲ್ವಾ? ಸೊ ಸೇಫ್ಟಿ ಮೆಷರ್ಸ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀರಿ ಅಲ್ವಾ? The best part about Sunshine Travels is it doesn't make you feel like any other travel agency. It's not like a place where you just go, book a ticket and just come back. They're very transparent in their business. So a lot of times when I had queries about any restaurant or any hotel where we wanted to book our stay, I started coming to Sunshine Travels for almost say 7-8 years now. And my experience keeps getting better and better every time I come here. And I have been having a lot of queries every time I travel, and every time I get a very satisfying and much more convincing reply. It makes me all the more certain that I'm in right hands. And sometimes I may go with them saying that I want a particular resort to be booked, but when the place is not good, they make sure that even though we want to go and we've gone by the reviews, but by their personal experience, they are very honest that we will not suggest you, but still if you like, they will share some tips. We had plans to travel in June, but unfortunately because of Corona, things have gone on a standstill. And immediately, even before I could get in touch with Sunshine, they had sent us a message saying that because of Corona, they will not encourage us and they do not support international travels.
they were not with the thought that okay, let them just book and we will, you know, the idea was just that the customer should be safe. You know, their idea was not about business. I was very adamant to go on a trip, and I thought I will just book, or you know, just go ahead and we'll see whatever will happen later. Then they also told me about Seva Sindhu app, which is not mentioned anywhere when you Google for a travel online. If you have to travel outside Karnataka, they will not give you in point by point guideline. So they showed me about the Seva Sindhu app, which I had not heard from anybody, frankly. And so I'm very convinced, and I have to get back to them whenever I have to get back to traveling. Definitely it's going to be Sunshine Travel. ಎಸ್ ವೀಕ್ಷಕರೇ, ನಾವೀಗ ಸನ್ಶೈನ್ ಟ್ರಾವೆಲ್ಸಲ್ಲಿದ್ದೇವೆ. ಸೊ ನಮ್ಮ ಜೊತೆ ಪ್ರೊಪ್ರೈಟರ್ ಕೂಡ ಇದ್ದಾರೆ, ಸರಿತಾ ಸಂತೋಷ್. ಆ್ಯಂಡ್ ಮೇ ಬಿ 18 ಇಯರ್ಸ್ ಆಯಿತು ಸನ್ಶೈನ್ ಟ್ರಾವೆಲ್ ಸ್ಟಾರ್ಟ್ ಆಗಿ. ಸೊ ಕೊರೋನಾ ಎಫೆಕ್ಟ್ ನಂತರ ಏನು ಅವ್ರು ಹೇಳ್ತಾರೆ, ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಸೊ ನಮಸ್ತೆ ಮೇಡಮ್. ನಮಸ್ತೆ, ಮತ್ತೆ ಹೇಗಿದ್ದೀರಾ? ಫೈನ್ ಅಲ್ವಾ? ಓಕೆ ಗ್ರೇಟ್. ಸೊ ಮೇ ಬಿ ನಾನು ಹೇಳಿಬಿಟ್ಟೆ 18 ಇಯರ್ಸ್ ಆಯಿತು ಅಂತ. ಸೊ ಮೇ ಬಿ 18 ಇಯರ್ಸ್ ಈಸ್ ಅ ಲಾಂಗ್ ಜರ್ನಿ. ಸೊ 18 ಇಯರ್ಸ್ ಎಕ್ಸ್ಪೀರಿಯನ್ಸ್, ತುಂಬ ಎಕ್ಸ್ಪೀರಿಯನ್ಸ್ ನಿಮಗೆ. ಸೊ ಒಂದು ಸ್ವಲ್ಪ ಹೇಳಬೇಕು ನೀವು ಸನ್ಶೈನ್ ಟ್ರಾವೆಲ್ಸ್ ಬಗ್ಗೆ. ಸೊ ಏನು ಹೇಳ್ತೀರಾ ಸನ್ಶೈನ್ ಟ್ರಾವೆಲ್ಸ್ ಬಗ್ಗೆ? Yeah, Sunshine was started in the year 2001. 2001? Okay. Yes. So, ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಆಗಿದ್ದು ಕಂಪನಿ ಮನೆಯಿಂದ, ಡೈನಿಂಗ್ ಟೇಬಲ್ ಅಲ್ಲಿ. ಅಲ್ಲಿಂದ ಮತ್ತೆ ನಾವು ಸಣ್ಣ ಆಫೀಸಲ್ಲಿ ಮಣಿಪಾಲಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ 2013 ಅಲ್ಲಿ ಇಲ್ಲಿ ಶಿಫ್ಟ್ ಮಾಡಿದ್ವಿ. ಸೊ ಇಟ್ಸ್ ಬಿನ್ ಅ ಜರ್ನಿ ಆಫ್ 18 years. ಆ್ಯಂಡ್ ನಮ್ಮದು ಒಂದೇ ಮುಖ್ಯ ಕಾರಣ, ಇಷ್ಟು ವರ್ಷ ನಾವು ಇದು ಫೀಲ್ಡಲ್ಲಿ ಇದ್ದೇವೆ, ಟು ಗಿವ್ ಲಾಟ್ ಆಫ್ ಹ್ಯಾಪಿನೆಸ್ ಟು ಪೀಪಲ್ ಇನ್ ಟರ್ಮ್ಸ್ ಆಫ್ ಹಾಲಿಡೇಸ್. ಮತ್ತೆ ಟ್ರಾವೆಲ್ ಅಲ್ಲಿ ಅವ್ರು ಎಲ್ಲಿ ಹೋಗ್ತಾರೆ, ಅವರ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ, ಎಲ್ಲ ಕಡೆ ಅವ್ರು ಖುಷಿಯಲ್ಲಿ ಇರಬೇಕು ಅಷ್ಟೇ. ನಮ್ಮದು ಅದೇ ಒಂದು ಮುಖ್ಯ. ಸನ್ಶೈನ್ ಟ್ರಾವೆಲ್ಸ್ ಬಂದ್ರೆ ಸ್ವಲ್ಪ ಖುಷಿಯಲ್ಲಿ ಇರಬೇಕು, ತುಂಬಾ ಖುಷಿಯಲ್ಲಿ ಇರಬೇಕು. ಪೇರೆಂಟ್ಸ್ ಮಕ್ಕಳಿಗೆ ನೋಡ್ಲಿಕ್ಕೆ ಹೋಗ್ತಾರೆ, ಆವಾಗ ಇಲ್ಲಿ ಅವರಿಗೆ ಯಾರಿರುವುದಿಲ್ಲ. ನಾವು ಅವರಿಗೆ ಪಾಸ್ಪೋರ್ಟ್ ಮಾಡಿ ಮತ್ತೆ ಅಲ್ಲಿ ಏರ್ಪೋರ್ಟ್ ಇದು ಪ್ರೊಸೀಜರ್ಸ್ ಹೇಗೆ ನಿಮ್ಗೆ ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಅವರು ಇಂಟರ್ನ್ಯಾಷನಲ್ ಫ್ಲೈಟ್ಗೆ ಹೋಗ್ತಾರೆ. ಅವಾಗ ಅವರಲ್ಲಿ ಹೋಗಿ ಅವರ ಮಕ್ಕಳೆಲ್ಲ ತುಂಬಾ ಥ್ಯಾಂಕ್ಸ್ ಮಾಡ್ತಾರೆ. ನಮ್ಮ ಪೇರೆಂಟ್ಸ್ಗೆ ನಾವು ಇಲ್ಲಿ ಅಮೆರಿಕದಲ್ಲಿ ಇದ್ರೆ ಸಹ ನೀವು ಮಣಿಪಾಲಲ್ಲಿ ನಮ್ಮ ಪೇರೆಂಟ್ಸ್ಗೆ ಎಷ್ಟು ಸರ್ವಿಸ್ ಮಾಡಿ ಅವರಿಗೆ ಅಮೆರಿಕ ತನಕ ನಾವು ಅವರಿಗೆ ಕಲಿಸಿದ್ದು. ಆ್ಯಂಡ್ ನನಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಸನ್ಶೈನ್ ಟ್ರಾವೆಲ್ಸ್ ಮೇ ಬಿ ಕಸ್ಟಮರ್ಸ್ ಈಗ ಆಲ್ ಓವರ್ ಗ್ಲೋಬ್. ಎಸ್ ಡೆಫಿನೆಟ್ಲಿ. ಹೇಗೆ ಅಂತ ಆಕ್ಚುಲಿ ಮಣಿಪಾಲ್ ನಿಮಗೆ ಗೊತ್ತಿರ್ಬೋದು, ಒಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಟೌನ್. ಇಲ್ಲಿ ತುಂಬಾ ದೇಶದಿಂದ ಮಕ್ಕಳೆಲ್ಲ ಇಲ್ಲಿ ಸ್ಟಡೀಸ್ಗೆ ಬರ್ತಾರೆ. ಸೊ ನಮಗೆ ಇಲ್ಲಿ ಸ್ಟೂಡೆಂಟ್ಸ್ ತುಂಬಾ ಬರ್ತಾರೆ ಅವರ ಟ್ರಾವೆಲ್ ಎಲ್ಲ ಮಾಡ್ಲಿಕ್ಕೆ. ಮತ್ತೆ ಅವರಿಗೆ ನಮ್ಮ ಸರ್ವಿಸ್ ನೋಡಿ ಅವರ ಪೇರೆಂಟ್ಸ್ಗೆ ಹೇಳ್ತಾರೆ. ಅವಾಗ ಪೇರೆಂಟ್ಸ್ ಇಲ್ಲಿ ಬರುವಾಗ ಹಾಲಿಡೇಸ್, ಇಂಡಿಯಾದ ಒಳಗೆ ಹಾಲಿಡೇಸ್. ಮಲೇಷಿಯಾ ಸ್ಟೂಡೆಂಟ್ಸ್ಗೆ ಇಂಡಿಯಾ ತುಂಬಾ ಖುಷಿ ಅಲ್ವಾ, ಅವರಿಗೆ ಹಿಮಾಚಲ್ ಪ್ರದೇಶ್ ತುಂಬಾ ಖುಷಿ. ಅಲ್ಲಿ ಇದು ಸ್ನೋ ಅವರಿಗೆ ನೋಡ್ಬೇಕು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಯಾವ್ದು ಇಲ್ಲ, ಅವರ ದೇಶದಲ್ಲಿ ಸ್ನೋ ಇಲ್ಲ. ಅವರಿಗೆ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅದಕ್ಕೆ ಅವರು ಶಿಮ್ಲಾ, ಮನಾಲಿ ಅದು ನೋಡ್ಲಿಕ್ಕೆ ತುಂಬಾ ಇಷ್ಟ ಮಾಡ್ತಾರೆ. ಅವರ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಇಂಡಿಯಾಗೆ ಬಂದು ನಾವು ಅವರಿಗೆ ಹಾಲಿಡೇ ಅಲ್ಲಿ ಕರ್ಕೊಂಡು ಹೋಗ್ತೇವೆ. ಇನ್ನೊಂದು ಅವರಿಗೆ ರಾಜಸ್ಥಾನ ಇಷ್ಟ ಆಗ್ತದೆ, ಯಾಕೆಂದ್ರೆ ನಮ್ಮ ಹಿಸ್ಟ್ರಿ, ನಮ್ಮ ಆರ್ಕಿಟೆಕ್ಚರ್ ಅದು ಎಲ್ಲ ಅಲ್ಲಿ ಇಲ್ಲ, ಅವರ ದೇಶದಲ್ಲಿ ಇಲ್ಲ. ಅವರಿಗೆ ಅದು ನೋಡ್ಬೇಕು, ತಾಜ್ ಮಹಲ್ ನೋಡ್ಬೇಕು, ನಮ್ಮ ಟೆಂಪಲ್ಸ್ ನೋಡ್ಬೇಕು, ಅದು ಎಲ್ಲ ನೋಡ್ಲಿಕ್ಕೆ ತುಂಬಾ ಅವ್ರಿಗೆ ಇಂಟ್ರೆಸ್ಟ್. ಅವ್ರೀಗ ಹೇಳ್ತಾರೆ, ಈಗ
ಇದು ಆದ ನಂತರ ಯಾವಾಗ ನಾವು ಬರ್ತೇವೆ. ಈಗ ನಾನು ಅದೇ ಪಾಯಿಂಟಿಗೆ ಬರ್ತೇನೆ. ಇನ್ನು ಮುಂದೇನು ಅಂತ ನಮ್ಮ ಒಂದು ಕಾರ್ಯಕ್ರಮದ ಹೆಸರೇ ನೆಕ್ಸ್ಟ್ ಅಂತ. ಸೊ ನಾರ್ಮಲಿ ಕೊರೋನಾ ವೈರಸ್ ಎಫೆಕ್ಟ್ ಏನಾಗಿದೆ, ಮುಂಚೆ ಹೇಗಿತ್ತು ಶನ್ಶನ್ ಟ್ರಾವೆಲ್ಸ್, ಮೇ ಬಿ ಇಟ್ ವಾಸ್ ಅ ವೆರಿ ನಾರ್ಮಲ್ ವೇ, ಆ್ಯಂಡ್ ಇವಾಗ ಸ್ವಲ್ಪ ಜಾಸ್ತಿ ಕಷ್ಟ ಆಗಿದೆ ಈ ಕೊರೋನಾ ಎಫೆಕ್ಟ್ ನಂತರ. ಈಗ ಬರಬೇಕಾದ್ರೆ ಸೇಫ್ಟಿ ಇದೆಯಾ ಅದು ಇದು ಅಂತ ಕೆಲವು ಜಾಸ್ತಿ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ವೆಬ್ ಪ್ರೆಸೆನ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ನಾವು ಸ್ಟಾರ್ಟಿಂಗ್ ಫ್ರಮ್ ದ ಲಾಕ್ಡೌನ್ ಡೇ ಟಿಲ್ ಟುಡೇ ನಾವು ಡೈಲಿ ಏರ್ಲೈನ್ ಯಾವ ಅಪ್ಡೇಟ್ ಕೊಡ್ತಾರೆ ಅದು ನಾವು ನಮ್ಮ ಇನ್ಫಾರ್ಮೇಶನ್ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡ್ತೇವೆ ಥ್ರೂ ಆ ಫೇಸ್ಬುಕ್ ಪೇಜ್, ಥ್ರೂ ಇನ್ಸ್ಟಾಗ್ರಾಮ್, ಥ್ರೂ ವಾಟ್ಸ್ಆ್ಯಪ್, ಥ್ರೂ ಇಮೇಲ್ಸ್. ಸೊ ವಿ ಆರ್ ಯೂಸಿಂಗ್ ಅ ಲಾಟ್ ಆಫ್ ಡಿಜಿಟಲ್ ಮೀಡಿಯಾ ಸೊ ದ್ಯಾಟ್ ಆರ್ ಕಸ್ಟಮರ್ಸ್ ಎಲ್ಲಿ ಇದ್ರೆ ಸಹ ಅವರಿಗೆ ಏನು ಟ್ರಾವೆಲ್ ವಿಷಯ ಏನು ಬೇಕಿದ್ರೆ ಸಹ ಅವರಿಗೆ ಗೊತ್ತುಂಟು. ಸನ್ಶೈನ್ ಟ್ರಾವೆಲ್ಸ್ ಕೇಳಿದ್ರೆ ಅವರಿಗೆಲ್ಲ ಇನ್ಫಾರ್ಮೇಶನ್ ಸಿಗ್ತದೆ. ಮತ್ತೆ ನಾವು ಕರೆಕ್ಟ್ ಇನ್ಫಾರ್ಮೇಶನ್, ಬಿಕಾಸ್ ಇಂಟರ್ನೆಟ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಓವರ್ಲೋಡ್ ಉಂಟು. ಅದು ಯಾವ್ದು ಕರೆಕ್ಟ್ ಉಂಟು ಯಾವುದು ಸರಿ ಇಲ್ಲ ಅವರಿಗೆ ಗೊತ್ತಾಗೋದಿಲ್ಲ. ಸನ್ಶೈನ್ ಪೇಜ್ಗೆ ಬಂದ್ರೆ ಅವರಿಗೆ ಕರೆಕ್ಟ್ ಗೊತ್ತಾಗ್ತದೆ, ದಿಸ್ ಇಸ್ ದ ಕರೆಕ್ಟ್ ಇನ್ಫಾರ್ಮೇಶನ್, ನಾವು ಇದ್ರ ಪ್ರಕಾರ ಹೋಗ್ಬೋದು. ಅವರಿಗೆ ಇನ್ನೂ ಡೌಟ್ ಇದ್ರೆ ಅವ್ರು ನಮಗೆ ಫೋನ್ ಮಾಡಿ ಕೇಳ್ತಾರೆ ಅಲ್ವಾ. ಈಗ ಕೆಲವೊಂದು ಮೇ ಬಿ ಇಂಟರ್ನೆಟ್ ಫೆಸಿಲಿಟೀಸು ಜಾಸ್ತಿ ಲೈಕ್ ಮಾಡಲ್ಲ, ಕೆಲವು ಡೈರೆಕ್ಟ್ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಮಾಡಿಕೊಂಡು ಟಿಕೆಟ್ ಎಲ್ಲ ಬುಕ್ ಮಾಡ್ತಾರೆ. ಬಟ್ ನಮ್ಮ ಸನ್ಶೈನ್ ಟ್ರಾವೆಲ್ಸ್ಗೆ ಬರ್ಬೋದಾ ಒಂದು ಕ್ವಶನ್ ಮಾರ್ಕ್ಸ್ ಎಲ್ಲ ಇರುತ್ತೆ. ಡೆಫಿನೆಟ್ಲಿ ಆಕ್ಚುಲಿ ಸನ್ಶೈನ್ ಟ್ರಾವೆಲ್ಸ್ even pre-corona we are very particular about cleanliness. Okay. So we make sure that the office is very clean. We use the best disinfectant. So we have sanitizer, we have mask for our staff, and we also tell the customer ಗೆ ಸಹ ಹೇಳ್ತೇವೆ ಮಾಸ್ಕ್ ಹಾಕಿ ಬನ್ನಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ನಮ್ಮ ಆಫೀಸ್ ನೀವು ನೋಡಬಹುದು, ಇಟ್ ಹ್ಯಾಸ್ ಗಾಟ್ ಇನಫ್ ಪ್ಲೇಸ್. So we maintain social distance ಜಾಸ್ತಿ ಇದೆ ಇಲ್ಲಿ ಅಲ್ವಾ. So we maintain social distancing, so they are comfortable, and customers ಬರ್ತಾರೆ ಅಲ್ವಾ. If they want little bit of sunshine they always come here ಅಲ್ವಾ. ಓಕೆ. ಸೊ ಮೇ ಬಿ ನೀವು ನಿಮ್ಮ ಎಂಪ್ಲಾಯೀಸ್ ಬಗ್ಗೆ ನೀವು ಹೇಳಲೇಬೇಕು, ಯಾಕಂದರೆ ಈ ಅವರ ಒಂದು ಲೈಫ್ ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಈಗಿನ ಟೈಮಲ್ಲಿ ಜಾಸ್ತಿಯಾಗಿ ಯಾವ ಥರ ಕಸ್ಟಮರ್ಸ್ ಬರ್ತಾರೆ ಏನು ಅಂತ ಗೊತ್ತಾಗಲ್ಲ. ಸೊ ಹೌ ದೇ ಸಪೋರ್ಟ್? Yeah, actually our team in Sunshine is we have only one thing in our mind is how best we can serve the customer and also take care of our own health. So firstly self care is important. So we maintain good immunity so that we are healthy, and if we are healthy we can serve the customers in the best possible way. So in terms of lifestyle, of course there are a lot of changes now after corona. So people are looking at health differently. ಅವರ ಹೆಲ್ತ್ ತುಂಬಾ ಪ್ರಯಾರಿಟಿ ಕೊಟ್ಟಿದ್ದಾರೆ. ತುಂಬಾ ಕೇರ್ ತಗೊಳ್ಬೇಕು. Hi, my name is Adrian and I'm from Manipal, and it's our first year here. I'm really grateful because this company Sunshine has helped us to get back home, because we tried to book the tickets online at our rooms many times but they failed. But somehow the staff here has provided really great service and helped us to get us home, and I'm happy about that. And if you ever come to Manipal and you need to book tickets, please find them. So we request all customers to wear the mask and
ಅಫ್ಕೋರ್ಸ್ ನಾವು ಇಟ್ ಇಸ್ ಅ ವೇ ಆಫ್ ಲೈಫ್, ಎಲ್ಲವರಿಗೆ ಗೊತ್ತುಂಟು, ಅದು ರೂಲ್ಸ್ ಆಗಿದೆ, ಅದಕ್ಕೆ ಎವ್ರಿಬಡಿ ಇಸ್ ಫಾಲೋಯಿಂಗ್ ದ ರೂಲ್ಸ್. ನಮ್ಮ ದೇಶದಲ್ಲಿ ಒಳ್ಳೇದು ರೆಸ್ಪಾನ್ಸ್, ರಿಕವರಿ ರೇಟ್ಸ್ ಒಳ್ಳೇದುಂಟು, ಬಿಕಾಸ್ ಆರ್ ಹೆಲ್ದಿ ಹ್ಯಾಬಿಟ್ಸ್ ಇನ್ ಟರ್ಮ್ಸ್ ಆಫ್ ಆರ್ ಜಿಂಜರ್ ಮತ್ತೆ ಲೆಮನ್ ಜ್ಯೂಸ್, ದೀಸ್ ಆರ್ ಆಲ್ ಥಿಂಗ್ಸ್ ನಮ್ಮ ಆಲ್ರೆಡಿ ಇದರಲ್ಲಿ ಉಂಟು. ತುಂಬಾ ಜನರೇಷನ್ಸ್ ಇಂದ ಆಗ್ತಾ ಬರ್ತಾ ಇದೆ. ಕಷಾಯ ಅದೆಲ್ಲ ಕುಡಿದು ಸ್ವಲ್ಪ ಕರೆಕ್ಟ್ ಆಗಿರಬೇಕು ಅಂತ. ವಿ ಶುಡ್ ಬಿ ಹೆಲ್ದಿ ಅಂಡ್ ನಮ್ಮ ಸರ್ವಿಸಸ್ ವಿ ಶುಡ್ ಗಿವ್ ದ ಸರ್ವಿಸ್ ಟು ದ ಕಸ್ಟಮರ್. ಓಕೆ, ಸೊ ಇನ್ನು ಬರುವಂತ ಕಸ್ಟಮರ್ಗಳಿಗೆ ಏನು ಹೇಳ್ತೀರಾ? ಯಾ, ಫಾರ್ ದ customers now for the future. Okay, future of tourism. Yes. So we are looking at it very positively. Okay. Of course, every life has its ups and downs. Okay. So maybe 2020 was not only a down, we have also learnt a lot. Yeah. Like it was a time when we could do a lot of training. Okay. A lot of international destination companies came forward and they our internet through ನಮಗೆ ಟ್ರೈನಿಂಗ್ ಕೊಟ್ಟರು. ಓಕೆ, ನಿಮಗೆ? ಓಕೆ ಓಕೆ, ಎಲ್ಲ ಟ್ರಾವೆಲ್ ಏಜೆನ್ಸಿ ಇಂಟರ್ನೆಟ್ ಥ್ರೂ. ಆವಾಗ ನಾವು ನಮ್ಮ ಸ್ಕಿಲ್ಸ್ಗೆ ಸ್ವಲ್ಪ ಇನ್ನು ಬೆಟರ್ ಮಾಡ್ಬೋದು. ಸೊ ಇಟ್ ವಾಸ್ ಅನ್ ಆಪರ್ಚುನಿಟಿ, ನಮಗೆ ತುಂಬಾ ಆಪರ್ಚುನಿಟೀಸ್ ಬಂದಿದೆ ಈ ಟೈಮಲ್ಲಿ. ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಮೇ ಬಿ ಒಂದು ಲಾಕ್ಡೌನ್ ಸಮಯದಲ್ಲಿ ಏನಾದರೂ ಒಂದು ಹೆಲ್ಪ್ ಮಾಡಿರುವಂಥದ್ದು ಸನ್ಶೈನ್ ಟ್ರಾವೆಲ್ಸ್ ಇಂದ? ಯಾ, ಜಸ್ಟ್ ಡ್ಯೂರಿಂಗ್ ದ ಲಾಕ್ಡೌನ್ ದೇರ್ ವರ್ ಅ ಗ್ರೂಪ್ ಆಫ್ ಇರಾನಿ ಸ್ಟೂಡೆಂಟ್ಸ್. ಓಕೆ. ಅವರು ಇಲ್ಲಿ ಮಣಿಪಾಲಲ್ಲಿ ಸ್ಟಡಿ ಮಾಡ್ತಾರೆ. ಅವರಿಗೆ ಇರಾನಿಗೆ ಹೋಗೋದು ಒಂದೇ ಫ್ಲೈಟ್ ಇತ್ತು. ಓಕೆ. ಅದಕ್ಕೆ ಅವರಿಗೆ ಡೆಲ್ಲಿಯಿಂದ ಇತ್ತು ಫ್ಲೈಟ್. ಓಕೆ. ಅವ್ರು 8 ಗರ್ಲ್ಸ್. ಓಕೆ. ಅವ್ರು ನಮ್ಮಲ್ಲಿ ಬಂದು ಡೆಲ್ಲಿ ಟಿಕೆಟ್ಸ್ ಬುಕ್ ಮಾಡಿದ್ದು. ಮತ್ತೆ ಅವರಿಗೆ ಗೊತ್ತಾಯ್ತು ಅದು ಫ್ಲೈಟ್ ಸ್ವಲ್ಪ ಬೇಗ ಉಂಟು ಡೆಲ್ಲಿಯಿಂದ. ಓಕೆ. ಅವ್ರು ಮಧ್ಯರಾತ್ರಿ ನಮಗೆ ಫೋನ್ ಮಾಡಿದ್ರು. ಓಕೆ. ನಮಗೆ ಹೇಳಿದ್ ಮೀನ್ಸ್ 11 o'clock ಹಾಗೆ ಫೋನ್ ಮಾಡಿ ಹೇಳಿದ್ ನಮಗೆ ಫ್ಲೈಟ್ ಚೇಂಜ್ ಮಾಡಬೇಕು, ಯಾಕೆಂದ್ರೆ ಡೆಲ್ಲಿಯಿಂದ ಒಂದೇ ಫ್ಲೈಟ್ ಇರೋದು, ಮತ್ತೆ ಲಾಕ್ಡೌನ್ ಫುಲ್ ಕಂಪ್ಲೀಟ್ ಬ್ಯಾನ್, ಅವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೇಗೆ ಸಹ ಅವರಿಗೆ ಡೆಲ್ಲಿಗೆ ಒಂದು 4 ಗಂಟೆ ಮುಂಚೆ ರೀಚ್ ಆಗಬೇಕು. ಓಕೆ. ಓಕೆ. ನಾನು ಮನೆಯಲ್ಲಿ ನಮ್ಮ ಲ್ಯಾಪ್ಟಾಪ್ ಉಂಟು, ನಾನು ಟ್ರೈ ಮಾಡಿದ್ದು, ಅವಾಗ ವೈಫೈ ಅಂತ ಪ್ರಾಬ್ಲಮ್ ಇತ್ತು. ಸೊ ನಾನು 1:30 ಗಂಟೆಗೆ ಆಫೀಸಿಗೆ ಬಂದದ್ದು. ಮತ್ತೆ ಅವರಿಗೆ ವಾಟ್ಸಪ್ ಅಲ್ಲಿ ಅವರಿಗೆ ಭಾಷೆ ಸಹ ಸರಿ ಬರುದಿಲ್ಲ. ಅವ್ರು ಆಕ್ಚುಲಿ ದೇ ವರ್ ಕ್ರೈಮ್. ಅವ್ರ ವಾಯ್ಸ್ ರೆಕಾರ್ಡ್ ಮಾಡಿ ಕಳ್ಸುದು, ಪ್ಲೀಸ್ ಮೇಡಮ್ ದೇ ಆರ್ ರಿಕ್ವೆಸ್ಟಿಂಗ್ ಯು ಬುಕ್ ದ ಟಿಕೆಟ್, ಯಾಕಂದ್ರೆ ನಮಗೆ ವಿ ಹ್ಯಾವ್ ಟು ಗೋ ಅರ್ಲಿ. ಸೊ ಐ ಜಸ್ಟ್ ಕೇಮ್ ಅಂಡ್ ಐ ಗಾಟ್ ಎವ್ರಿಥಿಂಗ್ ಡನ್, ಬಿಕಾಸ್ ತುಂಬಾ ಜನ ಇದ್ರು, ಅವರಿಗೆ ಎಲ್ಲ ಟಿಕೆಟ್ ಮಾಡಲಿಕ್ಕೆ ಮಾಡಿ ಮತ್ತೆ ಬೆಳಿಗ್ಗೆ ಅವ್ರು ಬಂದು ಕಲೆಕ್ಟ್ ಮಾಡಿದ್ರು. ಅಲ್ಲಿ ಇರಾನಿಗೆ ಹೋಗಿ ಮತ್ತೆ ತುಂಬಾ ಖುಷಿ, ಅವರಿಗೆ ಅಲ್ಲಿ ಸೇಫ್ಲಿ ನಾವು Earth is just taking a break, I think. Maybe a few more months till maybe the vaccine comes. But every country is looking forward to welcome its guests. They are really waiting. And airlines are also waiting. The entire travel industry is waiting to open its arms to the traveler. So I'm sure we will take a lot of precautions in terms of our own health of our family, and the way we travel. It's going to be completely digital. We don't have to touch anybody. Even at the airports, there'll be social distancing. There are a lot of things, improvements which are coming in the travel industry, which will give you a very beautiful experience when you travel. So definitely everybody could look forward to great holidays in the coming months. Okay madam, thank you so much. ತುಂಬ ಮಾತಾಡಿದ್ರಿ, ತುಂಬ ಮಾಹಿತಿಯನ್ನು ಕೊಟ್ಟಿದ್ರಿ. ಸೊ ಈ ಒಂದು ಕಾರ್ಯಕ್ರಮ ನಮ್ಮ ಜನರಿಗೆ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡುವಂಥ ಕಾರ್ಯಕ್ರಮ. ಸೊ ಹಾಗಾಗಿ ಅದರ ಒಟ್ಟಿಗೆ ನೀವು ಕಸ್ಟಮರ ಒಂದು ಕೇರ್ ತೋರಿಸಿದ್ರಿ. ಸೊ ಹಾಗಾಗಿ ಸನ್ಶೈನ್ಗೆ ಬರೋದಾದರೆ ವಿತೌಟ್ ಎನಿ ಕನ್ಫ್ಯೂಷನ್ಸ್ ನೀವು ಬರ್ಬೋದು ಅಲ್ವಾ ಕಸ್ಟಮರ್ಗೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನೀವು ನೋಡಿ ಆಯಿತು ಸನ್ಶೈನ್ ಟ್ರಾವೆಲ್ಸ್ನಲ್ಲಿ ಏನೆಲ್ಲ ಸೇಫ್ಟಿ ಮೆಷರ್ಸ್ ಎಲ್ಲ ತೊಗೊಂಡಿದ್ದಾರೆ ಅಂತ. ಮೇಡಮ್ ಸರಿತಾ ಸಂತೋಷ್ ಅವರು ಕೂಡ ಹೇಳಿದ್ದಾರೆ, ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಮೇ ಬಿ ಇಂಟರ್ನೆಟ್ ಫೆಸಿಲಿಟಿ ಜಾಸ್ತಿಯಾಗಿ ಈಗ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಜಾಸ್ತಿಯಾಗಿ ನೀವು ನಮ್ಮ ಸನ್ಶೈನ್ ಟ್ರಾವೆಲ್ಸ್ ಕೂಡ ವಿಸಿಟ್ ಮಾಡ್ಬೋದು. ಅದರ ಜೊತೆಗೆ ಇಂಟರ್ನೆಟ್ ಮುಖಾಂತರವಾಗಿ ಟಿಕೆಟ್ ಬುಕ್ಕಿಂಗ್ಸ್ ಎಲ್ಲ ಮಾಡ್ಬೋದು. ಸೊ ತುಂಬಾ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಚಿಂತೆ ಬೇಡ, ವಿತೌಟ್ ಎನಿ ಕನ್ಫ್ಯೂಷನ್ಸ್ ನೀವು ಸನ್ಶೈನ್ ಟ್ರಾವೆಲ್ಸ್ಗೆ ಬರ್ಬೋದು. ಸೊ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತೇನೆ ರೀ ಸ್ಪಂದನ.